ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 80ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ಗುರು ಬಸವಣ್ಣನವರ ಷಟ್ಸ್ಥಲ ವಚನಗಳಲ್ಲಿ ಭಕ್ತಸ್ಥಲದ ವಚನಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. 363ನೇ ವಚನದ ತನಕನೂ ಕೂಡ ನಾವು ಭೃತ್ಯಾಚಾರದ ವಚನಗಳನ್ನ ಅಧ್ಯಯನ ಮಾಡ್ಕೊಂಡು ಬಂದ್ವಿ. ಇದರಲ್ಲಿ ಅಂದ್ರೆ ಪಂಚ ಆಚಾರಗಳಲ್ಲಿ ಏನು ಶರಣರು 5 ಆಚಾರಗಳನ್ನ ಕೊಡ್ತಾ ಹೋಗಿದ್ದಾರೆ. ಲಿಂಗಾಚಾರ, ಶಿವಾಚಾರ, ಗಣಾಚಾರ, ಪ್ರತ್ಯಾಚಾರ, ಸದಾಚಾರ ಅನ್ನುವ 5 ಆಚಾರಗಳನ್ನ ಕೊಡ್ತಾ ಹೋಗಿದ್ದಾರೆ. ಈ ಆಚಾರದಲ್ಲಿ ನಾವು ಕೆಲವೊಂದು ವಚನಗಳು ಕೆಲವೊಂದು ಆಚಾರಗಳನ್ನ ಪ್ರತಿನಿಧಿಸ್ತವೆ. ಎಲ್ಲವೂ ಕೂಡ ಭಕ್ತ ಸ್ಥಳದಲ್ಲೇ ಬರ್ತವೆ. ಆ ಭಕ್ತ ಸ್ಥಳದಲ್ಲಿ ಇರುವಂತಹ ವಚನಗಳಲ್ಲೇ ಈ ವಿವಿಧ ಆಯಾಮದ ವಚನಗಳು, ಆಚಾರಗಳಲ್ಲಿ ಬೇರೆ ಬೇರೆ ಆಯಾಮ, ಬೇರೆ ಬೇರೆ ಒಂದು ವಿಚಾರಗಳನ್ನ ತೆಗೆದುಕೊಂಡು ನಮ್ಮ ಜೀವನ ನಾವು ಯಾವ ರೀತಿ ನಡೆದುಕೊಂಡ್ರೆ ನಮ್ಮ ಜೀವನ ಪರಿಶುದ್ಧವಾಗ್ತಾ ಇದೆ, ಪರಿಪೂರ್ಣವಾಗ್ತಾ ಇದೆ, ಹಾಗೆ ಮಾಡ್ಲಿಕ್ಕೋಸ್ಕರ ಬಸವಣ್ಣವ್ರು ಏನ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಒಂದೊಂದು ಪಾಯಿಂಟ್ ಹಿಡ್ಕೊಂಡು ಈ ರೀತಿಯಾಗಿ ನಡ್ಕೋಬೇಕು ಅಂತೇಳಿ ನಮ್ಮನ್ನ ಒಂದೊಂದು ಹೆಜ್ಜೆ ಕರ್ಕೊಂಡು ಹೋಗೋದು ನೋಡ್ತೀವಿ. ಹಿಂದೆನೂ ಕೂಡ ಸದಾಚಾರದ ವಚನಗಳು ಬಂದಿದ್ವು. ಆ ಸದಾಚಾರದ ವಚನಗಳು ಆಯಾಮ ಬೇರೆ ಇತ್ತು. ಈಗ ಮತ್ತೆ ಇಲ್ಲಿ ಬೇರೆ ಆಯಾಮದಿಂದ ಸದಾಚಾರದ ವಚನಗಳು ಮತ್ತೆ ಬರ್ತಾ ಇದ್ದಾವೆ. ಈಗ ಈ ಹಿಂದೆ ಕಳೆದಂಥವು ಭೃತ್ಯಾಚಾರದ ವಚನಗಳು, ಅಂದ್ರೆ ನನಗೆ ಒಂದು ವಿನೀತ ಭಾವ, ಸದ್ವಿನಯ, ಅವುಗಳನ್ನು ಅಳವಡಿಸಿಕೊಂಡಂತ ವಚನಗಳು. ಈಗ ಮತ್ತೆ ಸದಾಚಾರದ ವಚನಗಳು ಈ ಸಂಚಿಕೆಯಲ್ಲಿ ಪ್ರಾರಂಭ ಆಗ್ತಾ ಇದ್ದಾವೆ. 365ನೇ ವಚನ. ನಾವು ಈ ವಚನಗಳನ್ನ ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಅಳವಡಿಸಿಕೊಳ್ಳೋದ್ರಿಂದ ಆ ಒಂದು ದಿಕ್ಕಿನಲ್ಲಿ ಸಾಗುವ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಅವಕಾಶ ಆಗುತ್ತೆ. 366ನೇ ವಚನ ಈ ರೀತಿ ಇದೆ. ಹೊಲಬುಗೆಟ್ಟ ಶಿಶು ತನ್ನ ತಾಯ ಬಯಸುವಂತೆ, ಬಳಿದಪ್ಪಿದ ಪಶು ತನ್ನ ಹಿಂಡ ನರಸುವಂತೆ, ಬಯಸುತ್ತಿರ್ದೇನಯ್ಯ ನಿಮ್ಮ ಶರಣರ ಬರವನು, ಬಯಸುತ್ತಿರ್ದೇನಯ್ಯ ನಿಮ್ಮ ಭಕ್ತರ ಬರವನು, ದಿನಕರನುದಯಕ್ಕೆ ಕಮಲ ವಿಕಸಿತವಾದಂತೆ ಎನಗೆ ನಿಮ್ಮ ಶರಣರ ಬರವು ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ, ಹೇಗೆ ನಾವು ಸಜ್ಜನರ ಒಡನಾಟ, ಅನುಭಾವಿಗಳ ಒಡನಾಟ, ಅವರ ಸಂಬಂಧ, ಅವರ ಬರೀ ಒಡನಾಟ ಅಂತಂದ್ರೆ ಜೊತೆ ಇರೋದಲ್ಲ, ಅವರ ಸಂಬಂಧ ಯಾವ ರೀತಿ ಇರಬೇಕು, ಭಾವದ ಬೆಸುಗೆ ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳ್ತಾರೆ. ಈಗ ಜೊತೆಗಿದ್ರು ಒಡನಾಟ ಆಗುತ್ತೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು, ನಮ್ಮ ಪಾಡಿಗೆ ನಾವು ಇದ್ರೆ ಕೂತಿದ್ರು ಒಡನಾಟ ಇರುತ್ತೆ. ಆದ್ರೆ ಭಾವದ ಬೆಸುಗೆ ಯಾವ ರೀತಿ ಇರಬೇಕು ಅವರಿಗೂ ನಮಗೂ, ಅದನ್ನ ಹೇಳ್ತಾ ಇರ್ತಾರೆ ಈ ವಚನಗಳಲ್ಲಿ. ಒಂದೊಂದು ವಚನ ಒಂದೊಂದು ಹಂತದಲ್ಲಿ ನಮ್ಮನ್ನ ಗೈಡ್ ಮಾಡುತ್ತೆ, ಮಾರ್ಗದರ್ಶಿಸುತ್ತೆ. ಹಾಗಾಗಿ ಈ ವಚನಗಳು ನಮ್ಮ ಭಾವದ ಬೆಸುಗೆ ಯಾವ ರೀತಿ ಇರಬೇಕು, ಜ್ಞಾನಿಗಳೊಡನೆ, ಅನುಭಾವಿಗಳೊಡನೆ, ಸಜ್ಜನರೊಡನೆ, ಸಮಾಜದೊಡನೆ ಯಾವ ರೀತಿಯಾಗಿ ನಾವು ಬೆಸಿಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋಡಿ. ಹೊಲಬುಗೆಟ್ಟ ಶಿಶು ತನ್ನ ತಾಯ ಬಯಸುವಂತೆ. ಹೊಲಬು ಅಂತಂದ್ರೆ ದಾರಿ, ಗೆಟ್ಟ ದಾರಿ ತಪ್ಪಿದ ಮಗು, ಶಿಶು ತನ್ನ ತಾಯ ಬಯಸುವಂತೆ, ಮತ್ತೆ ಅದು ತನ್ನ ತಾಯಿಯನ್ನ ಬಯಸ್ತಾ ಇದೆ. ಯಾವ ರೀತಿ ಕೂಗ್ತಾ ಇದೆ ಅಂತಂದ್ರೆ, ಅದು ತನ್ನ ತಾಯಿ ಸಿಗೋವರೆಗೂ ಅದು ಅಳೋದ್ ನಿಲ್ಸೋದಿಲ್ಲ, ಅಳ್ತಾನೆ ಇರುತ್ತೆ. ಯಾರು ಏನೇ ಎತ್ಕೊಳ್ಳಿ, ಮುದ್ದಾಡ್ಲಿ, ಏನೇ ಕೊಡಿಸ್ಲಿ, ತಿನ್ಲಿಕ್ಕೆ ಏನು ಮಾಡಿದ್ರು ಜಪ್ಪಯ್ಯ ಅಂದ್ರೂ ಅದ್ ನಿಲ್ಸಲ್ಲ. ತನ್ನ ಅಮ್ಮ ಸಿಗೋವರೆಗೂ ಅದು ಮತ್ತೆ ಅಳ್ತಾನೆ ಇರುತ್ತೆ. ಆ ಭಾವ ಇರಬೇಕು ಅಂತ ಹೇಳ್ತಾರೆ. ಮುಂದೆ, ಬಳಿದಪ್ಪಿದ ಪಶು ತನ್ನ ಹಿಂಡನ ರಸವಂತೆ. ಬಳಿದಪ್ಪಿದ ಪಶು ಅಂದ್ರೆ ಈಗ ಗುಡ್ಡಕ್ಕೆ, ಕಾಡಿಗೆ ದನ ಮೇಯಿಸ್ಲಿಕ್ಕೆ ಹಿಂಡನ್ನ ದನಗಾಹಿಗಳು ಹೊಡ್ಕೊಂಡು ಹೋಗ್ತಾರೆ. ಅದರಲ್ಲಿ 1-2 ಕರುಗಳು, ಸಣ್ಣ ಕರುಗಳು ಇರ್ತವೆ. ಹಿಂಗೆ ಅಮ್ಮ ಇಲ್ಲಿ ಮಗುವನ್ನ ಹೆಂಗ್ ಕಳ್ಕೊಂಡಿರ್ತಾಳೋ ಹಾಗೆ ಒಂದು ಕರು ಮೇಯ್ತಾ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟಿರುತ್ತೆ ಕಾಡಿನಲ್ಲಿ. ಇವು ಬೇರೆ ಸಮಯ ಆದ್ಮೇಲೆ ಈ ಕಡೆ ದನಗಳನ್ನೆಲ್ಲ ಹೊಡ್ಕೊಂಡು ಗೋವಳಿಗ ವಾಪಸ್ ಮನೆಗೆ ಕರ್ಕೊಂಡು ಬಂದ ಮೇಲೆ ಆ ಒಂದ್ ಕರು ಮಿಸ್ ಆಗ್ಬಿಟ್ಟಿರುತ್ತೆ ಕಾಡಿನಲ್ಲಿ. ಆ ಕರು ಯಾವ ರೀತಿ ಕೂಗುತ್ತೆ ಅಂದ್ರೆ, ಬಳಿದಪ್ಪಿದ ಪಶು ತನ್ನ ಹಿಂಡ ನರಸವಂತೆ, ಆ ತನ್ನ ತಾಯಿಯನ್ನ ಆರಿಸುತ್ತೆ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ವಿಶೇಷವಾಗಿ ಆನೆಗಳು ಗುಂಪಾಗಿ ಜೀವಿಸ್ತವೆ. ಎಲ್ಲಾದ್ರೂ ಒಂದು ಆನೆ ಗುಂಪಿನಿಂದ ತಪ್ಪಿಸ್ಕೊಳ್ತು ಅಂದ್ರೆ ಅದನ್ನ ಮತ್ತೆ ಯಾವ ರೀತಿ ಹುಡುಕ್ತವೆ ಅಂತಂದ್ರೆ, ಆ ರೀತಿ ಹುಡುಕಿ ಮತ್ತೆ ಗುಂಪಿಗೆ ಸೇರಿಸಿಕೊಂಡು ಸಹಜೀವನವನ್ನ ನಡೆಸ್ತವೆ. ಆ ಸಹಜೀವನವನ್ನು ಹೇಳ್ತಾ ಇದ್ದಾರೆ.
ಬಯಸುತ್ತಿರ್ದೇನೆಯ್ಯ ನಿಮ್ಮ ಶರಣರ ಬರವನು. ಈ ರೀತಿಯಾಗಿ ಹೇಗೆ ಪಶುಗಳು ಹಿಂಡ ನಗಲಿ ಹೋಗದಂತೆ ಆ ಭಾವ ಬೆಸುಗೆ ಇರುತ್ತಲ್ಲ, ತಾಯಿಯ ಮಗುವಿನ ಭಾವದ ಬೆಸುಗೆ ಇರುತ್ತಲ್ಲ, ಆ ಭಾವದ ಬೆಸುಗೆ ಶರಣರಿಗೂ ನನಗೂ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಶರಣರಿಗೂ ನಮಗೂ. ಶರಣರು ಅಂದ್ರೆ ಯಾರು? ಸತ್ಯವನ್ನ ಕಂಡು ಸತ್ಯವನ್ನ ಉಂಡು ಸತ್ಯವೇ ತಾವಾದವರು. ಸತ್ಯವೇ ತಾವು. ಅವರಿಗೂ ಸತ್ಯಕ್ಕೂ ಯಾವುದೇ ಭಿನ್ನತೆ ಇಲ್ಲ. ಅಂಥ ಶರಣರ ಜೊತೆ ಆ ಬಾಂಧವ್ಯವನ್ನ ನಾವು ಇಟ್ಕೋಬೇಕು, ಅಂತ ಬೆಸುಗೆಯನ್ನ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಬಯಸುತ್ತಿದ್ದೇನಯ್ಯ ನಿಮ್ಮ ಶರಣರ ಬರವನು. ಅಂಥ ಶರಣರು ಬರ್ಲಿ 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 ಅಂತ ಬಯಸ್ತಾ ಇದ್ದೀನಿ. ಅಂತರಂಗದಿಂದ, ಹೃದಯಾಂತರಾಳದಿಂದ ಬಯಸ್ತಾ ಇದ್ದೀನಿ. ಬಯಸುತ್ತಿದ್ದೇನಯ್ಯ ನಿಮ್ಮ ಭಕ್ತರ ಬರವನು. ಭಕ್ತರು ಅಂತಂದ್ರೆ ಈ ಪಥದಲ್ಲಿ ನಡೀತಾ ಇರುವಂತವ್ರು. ಯಾರು? ಸತ್ಯ ಪಥದಲ್ಲಿ ನಡೀತಾ ಇರುವವರು. ಸತ್ಯದ ಪಥ, ಸತ್ಯ ಮಾರ್ಗವನ್ನ ಹಿಡಿದು ಯಾರು ನಡೀತಾ ಇದ್ದಾರ ಅವರು ಭಕ್ತರು. ಅವರ ಪಥವನ್ನ, ಅವರನ್ನು ಬರ್ಲಿ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ದಿನಕರನ ಉದಯಕ್ಕೆ ಕಮಲ ವಿಕಸಿತವಾದಂತೆ. ಇನ್ನೊಂದು ಉದಾಹರಣೆ, ದಿನಕರನ ಉದಯಕ್ಕೆ, ಸೂರ್ಯನ ಬರುವಿಕೆಗಾಗಿ ಕಮಲ ಕಾಯ್ತಾ ಇರುತ್ತೆ. ಆ ಕಮಲ, ಸೂರ್ಯ ಉದಯ ಆಗ್ತಿದ್ದಂಗೆ ಕಮಲದ ಹೂವು ಅರಳುತ್ತಾ ಇದೆ. ಅವೆರಡಕ್ಕೂ ಇರುವಂತಹ ಅವಿನಾಭಾವ ಸಂಬಂಧವನ್ನ ಬಸವಣ್ಣನವರು ಇಲ್ಲಿ ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಎನಗೆ ನಿಮ್ಮ ಶರಣರ ಬರವು ಕೂಡಲ ಸಂಗಮ ದೇವ. ಇಲ್ಲಿ ಶರಣರೇ ದಿನಕರ, ನಾನೇ ಕಮಲ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣನವರು. ಶರಣರು ಬರ್ತಾ ಇದ್ದಂಗೆ ನನಗೆ ನನ್ನ ಮನಸ್ಸು ಕಮಲದ ಹೂವಿನ ರೀತಿ ಅರಳುತ್ತೆ, ನನ್ನ ಹೃದಯ ಆ ರೀತಿ ಅರಳುತ್ತೆ, ಅಷ್ಟು ವಿಶಾಲವಾಗುತ್ತೆ, ವಿಶಾಲ ಆಗಬೇಕು ಅನ್ನುವ ವಿಚಾರವನ್ನ ಗುರು ಬಸವಣ್ಣನವರು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ಸಾಧಕ ಜೀವಿಯ ಮತ್ತೆ ಸಾಧಿಸಿದವರ ಒಂದು ಸಂಬಂಧ, ಅಥವಾ ನಮ್ಮ ಸಮಾಜದ ನಡುವೆ ಯಾವ ರೀತಿ ಸಂಬಂಧಗಳಿರ್ಬೇಕು ಅಂದ್ರೆ, ಇವನ್ ಯಾಕೆ ಬಂದಪ್ಪ ಅನ್ನುವ ರೀತಿ ಮುಖ ಕಿವಿಚಿಕೊಳ್ಳುವಂತ ಭಾವ ನಮ್ಮಲ್ಲಿ ಆಗ್ಬಾರ್ದು. ಬರ್ತಾರೆ ಅಂದ್ರೆ ಅವರನ್ನ ಇಂಬಿಟ್ಟುಕೊಳ್ಳುವ ಒಂದು ಮನಸ್ಥಿತಿ ನಮ್ಮದಾಗಬೇಕು. ಅಂತ ಒಂದು ಹೃದಯ ವೈಶಾಲ್ಯ ನಮ್ಮಲ್ಲಿ ಆಗಬೇಕು. ಆ ಭಾವ ವಿಕಸಿತ ಆಗದೆ ಇದ್ರೆ ಕೂಡಲ ಸಂಗಯ್ಯ ಎಂತೂ ಒಲಿವನೆಯ. ಭಾವ ವಿಶಾಲ ಆಗಲಿಲ್ಲ ಅಂದ್ರೆ, ಭಾವ ವಿಶಾಲ ಆಯ್ತು ಅಂದ್ರೆ ಅಲ್ಲೇ ಕೂಡಲ ಸಂಗಯ್ಯ ಇರ್ತಾನೆ ಅನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟವಾದ ನಡುವೆ. ಮುಂದಿನ ವಚನ ಈ ರೀತಿಯಾಗಿದೆ. ಸೂರ್ಯನ ಉದಯ ತಾವರೆಗೆ ಜೀವಾಳ, ಚಂದ್ರಮನ ಉದಯ ನೈದಿಲೆಗೆ ಜೀವಾಳ, ಕೂಪರ ಠಾವಿನಲ್ಲಿ ಕೂಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳ, ಕೂಡಲ ಸಂಗನ ಶರಣರ ಬರವೆನಗೆ ಪ್ರಾಣ ಜೀವಾಳವಯ್ಯ. ಹಿಂದಿನ ವಚನದ ಇನ್ನೊಂದು ವಿಸ್ತೃತ ಭಾಗ. ಸೂರ್ಯನುದಯ ತಾವರೆಗೆ ಜೀವಾಳ, ಅದು ಹಿಂದಿನ ವಚನದಲ್ಲೇ ಬಂದ್ಬಿಡ್ತು. ಸೂರ್ಯ ಉದಯ ಆಗ್ತಾ ಇರೋದನ್ನೇ ಕಾಯ್ತಾ ಇರುತ್ತೆ, ಆಗತಿದ್ದ ಹಾಗೆ ವಿಕಸಿತವಾಗ್ತಾ ಇದೆ, ಅರಳ್ತಾ ಇದೆ ಹೂವು. ಅಂಥ ವಿನಾಭಾವ ಸಂಬಂಧ ಆ ಸೂರ್ಯ ಮತ್ತೆ ತಾವರೆಯ ನಡುವೆ ಹೇಗೆ ಇರುತ್ತೋ ಹಾಗೆ ಅದಕ್ಕೆ ಜೀವಾಳವಾಗಿರುತ್ತೆ. ಅದೇ ಲೈಫ್. ಜೀವಾಳ ಅಂದ್ರೆ ಅದೇ ಜೀವ ಅದಕ್ಕೆ. ಚಂದ್ರನುದಯ ನೈದಿಲೆಗೆ ಜೀವಾಳ, ಅದೇ ರೀತಿ ರಾತ್ರಿ ಹೊತ್ತು ಉದಯ ಅರಳುವಂತ ನೈದಿಲೆ ಹೂವು ಚಂದ್ರನ ಆಗಮನಕ್ಕೋಸ್ಕರ ಕಾಯ್ತಾ ಇರುತ್ತೆ. ಚಂದ್ರನ ಬೆಳಕು ಬೀಳ್ತಿದ್ದ ಹಾಗೆ ನೈದಿಲೆ ಹೂವು ಅರಳುತ್ತಾ ಇದೆ. ಅದನ್ನ ಹೇಳ್ತಾರೆ. ಅವೆರಡಕ್ಕೂ ಅಂತ ಅವಿನಾಭಾವ ಸಂಬಂಧ. ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ. ಕೂಪರು ಸ್ನೇಹಿತರು, ಆತ್ಮೀಯ ಸ್ನೇಹಿತರ ನಡುವೆ ಒಬ್ಬರಿಗೊಬ್ಬರು ಬಹಳ ದಿನಗಳ ನಂತರ ಸಿಕ್ಕಾಗ ಎಂಥ ಒಂದು ಆತ್ಮೀಯ ಭಾವ ಉಂಟಾಗುತ್ತಲ್ಲ, ಅಂತ ಕೂಟ ಜೀವಾಳವಯ್ಯ. ಆ ಕೂಟ ಬೆಸುಗೆ ಏನಿದೆಯಲ್ಲ ಅದೇ ಜೀವಾಳ. ಇಲ್ಲ ಅಂತಂದ್ರೆ ಅವ್ರ ಪಾಡಿಗೆ ಅವ್ರು ಬರ್ತಾರೆ, ನಿಂತ್ಕೋತಾರೆ ಕೈ ಕಟ್ಕೊಂಡು, ಇವ್ರ ಪಾಡಿಗೆ ಇವ್ರು ಬರ್ತಾರೆ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಕೂಪರ ಠಾವಿನಲ್ಲಿ ಕೂಟ ಈ ಜೀವಾಳ ಆಗೋದಿಲ್ಲ. ಅಲ್ಲಿ ಆ ಬಾಂಧವ್ಯದ ಬೆಸುಗೆ ಇರಬೇಕು, ಇದ್ದಾಗ ಮಾತ್ರ ಅದಕ್ಕೆ ಜೀವಾಳ ಅಂತ ಹೇಳ್ತಾ ಇದ್ದಾರೆ. ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ. ಒಬ್ಬರಿಗೊಬ್ಬರಿಗೆ ಪರಸ್ಪರ ಒಲಿದ ಠಾವು, ಪರಸ್ಪರ ಏನು ಪ್ರೇಮ ಪೂರ್ವಕವಾದ ಸಂಬಂಧ. ತಂದೆ ತಾಯಿ ಮಕ್ಕಳು, ಗಂಡ ಹೆಂಡತಿ, ಸ್ನೇಹಿತರು, ಯಾರು ಒಲಿದ ಠಾವು ಅಂದ್ರೆ ಪ್ರೇಮ ಪೂರ್ವಕವಾಗಿ, ಪ್ರೀತಿ ಪೂರ್ವಕವಾಗಿ ಎಲ್ಲಿ ನಾವು ನೋಡ್ತೀವಿ ಅಲ್ಲೆಲ್ಲ ಆ ನೋಟವೇ ಜೀವಾಳ. ಅಲ್ಲಿ ನೋಟ ಇಲ್ಲ ಅಂದ್ರೆ ಅಲ್ಲಿ ಪ್ರೇಮ ಇಲ್ಲ ಅಂತ ಅರ್ಥ. ಆ ವ್ಯಕ್ತಿಯ ಬಗ್ಗೆ ನಮಗೆ ಪ್ರೇಮ ಇಲ್ಲ ಅಂತ, ಸೌಹಾರ್ದತೆ ಇಲ್ಲ ಅಂತ, ಆ ವ್ಯಕ್ತಿಯನ್ನ ನಾವು ನೋಡ್ಲಿಲ್ಲ ಅಂದ್ರೆ ದೃಷ್ಟಿಸಿ,
ದುರ್ಗುಟ್ಕೊಂಡು ನೋಡೋದಲ್ಲ, ಆತ್ಮೀಯ ಭಾವದಿಂದ ನೋಡೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ಒಲಿದ ಠಾವಿನಲ್ಲಿ, ಒಲಿದ ಠಾವು ಪ್ರೇಮವುಳ್ಳ ಠಾವಿನಲ್ಲಿ ಇದು ನೋಟವೇ ಜೀವಾಳ, ಕೂಡಲ ಸಂಗನ ಶರಣರ ಬರವೆನಗೆ ಪ್ರಾಣ ಜೀವಾಳವಯ್ಯ. ಇವೆಲ್ಲ ಉದಾಹರಣೆಗಳನ್ನ ಕೊಡ್ತಾ ಕೊಡ್ತಾ ಹೇಳ್ತಾರೆ, ಕೂಡಲ ಸಂಗನ ಶರಣರು ಸತ್ಯವನ್ನೇ, ಆಗ್ಲೇ ಹೇಳಿದ್ನಲ್ಲ, ಸತ್ಯವನ್ನೇ ಕಂಡು ಸತ್ಯವನ್ನೇ ಉಂಡು ಸತ್ಯವೇ ತಾವಾದ ಶರಣರು, ಅಂಥವರ ಬರವು ಅಂದ್ರೆ ಸಜ್ಜನರು, ಸದ್ಭಕ್ತರು, ಅನುಭಾವಿಗಳು, ಅಂಥವರ ಬರವು ನನಗೆ ಪ್ರಾಣ ಜೀವಾಳ, ನನಗೆ ಪ್ರಾಣಕ್ಕೆ ಸಮಾನ ಅದು, ನನ್ನ ಪ್ರಾಣವೇ ಅವರು, ಅದಕ್ಕೆ ಪ್ರಾಣಲಿಂಗ ಅಂತ ಹೇಳ್ತಾ ಇದ್ದಾರೆ. ಅದೇ ಲಿಂಗ, ಈ ಕೂಟವೇ ಲಿಂಗ ಆಗ್ತಾ ಇದೆ, ಅದೇ ಪ್ರಾಣ. ಆ ಪ್ರಾಣಕ್ಕೂ ಲಿಂಗಕ್ಕೂ ಸಂಬಂಧ, ಪ್ರಾಣವೇ ಲಿಂಗವಾಗುವಂತಹ ಒಂದು ಸ್ಥಿತಿ ಇಲ್ಲಿ ಏರ್ಪಡಿಸ್ತಾ ಇದೆ. ಅಂದ್ರೆ ಭಾವ ಆ ರೀತಿಯಾಗಿ ಬಲಿಬೇಕು, ವಿಕಾಸವಾಗಬೇಕು ಅನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟವಾದ ನುಡಿ. ಮುಂದೆ ಇನ್ನೊಂದು ವಚನ, ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ, ಗಣತಿಂಥಿಣಿಯೊಳಗೆ ಇರಿಸೆನ್ನ ಲಿಂಗವೇ, ಶಿವ ಶಿವ ಕೂಡಲ ಸಂಗಮ ದೇವ ಸೆರಗೊಡ್ಡಿ ಬೇಡುವೆನು. ನಾವು ಯಾರ ಜೊತೆಗಿರ್ಬೇಕು ಅಂತ ಹೇಳ್ತಾರೆ, ಇವೆಲ್ಲ ಸದಾಚಾರದ ವಚನಗಳು. ಸದಾಚಾರ ಅಂದ್ರೆ ಹೀಗೆ ಪರಸ್ಪರ ಬೆಸುಗೆಯನ್ನ ಬೆಸೀತಕ್ಕಂಥದ್ದು. ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ. ನೋಡಿ ಎಷ್ಟು ಉದಾಹರಣೆ ತಗೊಳ್ತಾರೆ, ಸೂರ್ಯ, ಚಂದ್ರ, ನಕ್ಷತ್ರ, ಇದು ತಗೊಂಡ್ರು, ಕೂಪರ ಠಾವು ಸ್ನೇಹವನ್ನ ತೆಗೆದುಕೊಂಡ್ರು, ಒಲಿದ ಠಾವು ತಾಯಿ ಮಗುವಿನ ಸಂಬಂಧ ತಗೊಂಡ್ರು, ಪಶು ಪಕ್ಷಿಗಳ ಹಿಂಡು ತಗೊಂಡ್ರು, ಎಷ್ಟೆಲ್ಲ ಪ್ರಕೃತಿಯಲ್ಲಿ ಸಿಗುವಂತ, ಸೃಷ್ಟಿಯಲ್ಲಿ ಸಿಗುವಂತ ಎಲ್ಲಾ ಉದಾಹರಣೆಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಲ್ಲಿ ನಾನು ಏನನ್ನ ತಗೋಬಹುದು, ಈ ವಚನಗಳನ್ನ ಓದೋದ್ರಿಂದ ನಮಗೆ ಮೈಂಡ್ ಭಾವ ಯಾವ ರೀತಿ ವಿಕಾಸ ಆಗುತ್ತೆ ಅಂದ್ರೆ, ನಾವು ಸೃಷ್ಟಿಯನ್ನ ನೋಡಿದಾಗ ನಾವೆಲ್ಲ ನೋಡ್ತಾ ಇರ್ತೀವಿ, ಆದ್ರೆ ನಮಗೆ ಅಲ್ಲಿಂದ ಏನ್ ತಗೋಬೇಕು ಅಂತ ನಮಗೆ ಗೊತ್ತೇ ಆಗಲ್ಲ. ಆದ್ರೆ ಬಸವಣ್ಣವ್ರಿಗೆ ನೋಡಿದ ಕಡೆ ಎಲ್ಲ ಒಂದು ಒಳ್ಳೆ ವಿಚಾರವನ್ನ ಗ್ರಹಿಸ್ತಾ ಇದ್ದಾರೆ. ಇಲ್ಲಿ ಗ್ರಹಿಸ್ತಾರೆ, ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ. ನಮಗೂ ಗೊತ್ತು ನೀರ್ ಬಿಟ್ರೆ ಮೀನು ನೀರಿಂದ ಆಚೆ ತೆಗೆದ್ರೆ ಬದುಕೋಲ್ಲ ಅಂತ. ಆದ್ರೆ ಇದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವಲ್ಲಿ, ಅದನ್ನ ಗ್ರಹಿಸುವಲ್ಲಿ ನಾವು ವಿಫಲರಾಗ್ತೀವಿ. ಬಸವಣ್ಣನವರು ಅದನ್ನ ಗ್ರಹಿಸ್ತಾರೆ, ಗ್ರಹಿಸಿ ಅದನ್ನ ಅಡಾಪ್ಟ್ ಮಾಡ್ಕೊತಾರೆ ಜೀವನಕ್ಕೆ. ಜಲವ ತಪ್ಪಿದ ಮತ್ಸ್ಯ, ನೀರಿನಿಂದ ಹೊರಬಂದ ಮೀನು ಬದುಕುವುದೇ ಸೋಜಿಗ. ಅದು ಬದುಕಿದ್ರೆ ಸೋಜಿಗ, ಆಶ್ಚರ್ಯ. ಸೋಜಿಗ ಅಂದ್ರೆ ಅದು ಹೆಂಗ್ ಬದುಕಕ್ಕಾಗುತ್ತೆ? ಹಾಗೆ ಗಣತಿಂತಿನಿಯೊಳಗೆ ಇರಿಸೆನ್ನ ಲಿಂಗವೇ, ನಾನು ಆ ನೀರನ್ನ ತಪ್ಪಿದ ಮೀನು. ಆ ರೀತಿ ನೀರು ಯಾರು ಇಲ್ಲಿ? ಇಡೀ ಜಂಗಮ ಸಮೂಹ, ಶರಣರು, ಅನುಭಾವಿಗಳು. ಆ ಗಣತಿಂಥಿಣಿ ಅದೇ ಜಲ, ನಾನು ಮೀನು. ಆದ್ರಿಂದ ನಾನು ಹೊರಗೆ ಬಿದ್ದು ಬಿಟ್ರೆ ಅವಾಗ ನಾನು ಬದುಕೋದಕ್ಕಾಗೋದಿಲ್ಲ. ಮನುಷ್ಯ ಸಂಘಜೀವಿ, ಸಮಾಜ ಜೀವಿ, ಹಾಗೆ ನಾನು ಇಲ್ಲಿ ಶರಣರ ಒಡನಾಟದಲ್ಲಿರಬೇಕು ಅಂತ ಬಸವಣ್ಣನವರು ಪರಿಪರಿಯಾಗಿ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಅವರು ಸಂಘ ಜೀವದಲ್ಲೇ ಇದ್ದಾರೆ, ಶರಣರ ಜೊತೆಗೆ ಇದ್ದಾರೆ. ನಾವು ಯಾವ ರೀತಿ ಬದುಕಬೇಕು ಅಂತ ನಮಗೆ ದಾರಿಯನ್ನ ಹಾಕಿ ಕೊಡ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ನಾವು ಜಲವ ತಪ್ಪಿದ ಮೀನಿನಂತೆ ಆಗಬಾರದು. ನಾವು ಜಲದೊಳಗೆ ಇರುವ ಮೀನಿನ ರೀತಿ ಶರಣರ ಒಕ್ಕೂಟದಲ್ಲಿ, ಕೂಟದೊಳಗೆ ಕೂಟವಾಗಿ ನಾವು ನಮ್ಮ ದಿನಗಳನ್ನ ಕಳೀಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗಣತಿಂತಿನಿಯೊಳಗೆ ಇರಿಸೆನ್ನ ಲಿಂಗವೇ, ಶಿವ ಶಿವ ಕೂಡಲ ಸಂಗಮ ದೇವ ಸೆರಗೊಡ್ಡಿ ಬೇಡುವೆನು. ಈ ರೀತಿಯಾಗಿ ನಾವು ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ. ಗಣತಿಂತಿನಿಯೊಳಗೆ ಅಹಂಕಾರದಿಂದ ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ವಿದ್ಯೆ ಇದೆ, ನನ್ನ ಹತ್ರ ಈ ರೂಪ ಇದೆ, ಇನ್ನೇನ ಇದೆ, ನಮ್ಮ ಮದದಿಂದ ವರ್ತಿಸಬಾರದು. ಶರಣರೊಡನೆ, ಸಮಾಜದೊಡನೆ, ಅವರೊಡನೆ ತಾನು ಕೂಡ ಒಬ್ಬನಾಗಿ ಬದುಕಬೇಕು ಅನ್ನುವ ವಿಚಾರವನ್ನ ಈ ವಚನಗಳಲ್ಲಿ ನಾವು ಅರಿಯೋದಕ್ಕೆ ಅವಕಾಶ ಸಿಗ್ತಾ ಇದೆ ನೋಡ್ರಿ. ಮುಂದೆ ಹೇಳ್ತಾರೆ, ಅಯ್ಯ ನಿಮ್ಮ ಮಹಾವ್ರತಿಗಳನ್ನು ಅಗಲಿ ಬದುಕಲಾರೆನು, ಶಿವಧೋ ಶಿವಧೋ ಕಂಗಳ ಅಶ್ರುಗಳಲ್ಲಿ ಮುಂದುಗಾಣೆನು, ಲಿಂಗ ಸಂಗಿಗಳನ್ನು ಅಗಲಿ ಆನೆಂತು ಬದುಕುವೆ ಕೂಡಲ ಸಂಗಮ ದೇವ. ನಿಮ್ಮ ಮಹಾವ್ರತಿಗಳನ್ನು ಅಗಲಿ ಅಂದ್ರೆ ಶರಣರನ್ನ ಅಗಲಿ. ನಿಮ್ಮ ಮಹಾವ್ರತಿಗಳು ಯಾರು? ಆ ನಿಮ್ಮ ಅಂತಂದ್ರೆ ಸತ್ಯ, ಸತ್ಯವನ್ನ ಪ್ರತಿಪಾದಿಸುವ, ಸತ್ಯವೇ ನೀವು ಅಂತ ಇಲ್ಲಿ ದೇವರು ಅಂತ ಏನ್ ಹೇಳ್ತಾರೆ ಅದಕ್ಕೆ ಸತ್ಯ. ಆ ಮಹಾ ಚೈತನ್ಯ, ಆ ಚೈತನ್ಯ ಅದನ್ನ ಸಾಧಿಸಿದಂತ ಮಹಾವ್ರತಿಗಳನ್ನು ಅಗಲಿ ಬದುಕಲಾರೆನು. ವ್ರತಿಗಳು ಅಂತಂದ್ರೆ ಆ ರೀತಿ ನಡೆದುಕೊಳ್ಳುವವರು, ಸತ್ಯವನ್ನೇ ಹೇಳುವವರು, ಸತ್ಯದಂತೆ ನಡೆಯುವವರು, ಸತ್ಯವನ್ನೇ ನುಡಿಯುವವರು, ಆ ರೀತಿ ಇರುವಂಥವರೇ ವ್ರತಿಗಳು. ಅಂಥವರನ್ನ ಅಗಲಿ ನಾನು ಬದುಕಲಾರೆನು, ಬದುಕಬಾರದು ಅಂತ ಅವರು ನಾನು ಬದುಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೇನ್ ಹೇಳ್ತಾ ಇದ್ದಾರೆ ಮಾರ್ಗದರ್ಶನ ಅಂದ್ರೆ, ಆ ರೀತಿ ಬದುಕಬೇಡಿ
ಅಂತ ಹೇಳ್ತಾ ಇದ್ದಾರೆ. ಸಜ್ಜನರನ್ನ ಅಂತವರ ಒಡನಾಟವನ್ನ ಬಿಟ್ಟು ಯಾವ ಕಾರಣಕ್ಕೂ ಬದುಕಬೇಡಿ. ಶಿವದೋ ಶಿವದೋ ಆ ಕಂಗಳಶ್ರುಗಳಲ್ಲಿ ಮುಂದುಗಾಣೆನು. ಆ ಆ ಒಂದು ಸನ್ನಿವೇಶ ಯಾವ ರೀತಿ ಇರ್ಬೇಕಂತಂದ್ರೆ, ಕಂಗಳ ಅಶ್ರು ಅಂತ ಅಗಲುವ ಸಂದರ್ಭದಲ್ಲಿ ಕಣ್ಣಿನಲ್ಲಿ ನೀರ್ ಬರ್ಬೇಕಂತೆ. ನೀರ್ ಬರುತ್ತೆ ಅಂತ ಹೇಳ್ತಾರೆ. ಆ ಕಣ್ಣಿನ ನನಗೆ ಮುಂದೆ ದಾರಿ ಕಾಣ್ತಾ ಇಲ್ಲ, ಕಂಗಳ ಅಶ್ರುಗಳಲ್ಲಿ, ಕಣ್ಣು ನೀರಿನಲ್ಲಿ ಮುಂದೆ ನನಗೆ ದಾರಿ ಮಂಜಾಗಿದೆ, ಶರಣರ ಅಗಲುವ ಕಾರಣ ಅಂತ ಹೇಳ್ತಾ ಇದ್ದಾರೆ. ಲಿಂಗ ಸಂಗಿಗಳನ್ನ ಅಗಲಿ ನಾನೆಂತು ಬದುಕುವೆನು, ಲಿಂಗ ಸಂಗಿಗಳನ್ನ ಅಗಲಿ, ಶರಣರನ್ನ ಅಗಲಿ ನಾನು ಹೆಂಗೆ ಬದುಕಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ಬಸವಣ್ಣನವ್ರ ಮೇಲೆ ನಾವು ಹೇಳ್ಕೊಳ್ಳೋದಲ್ಲ, ನಾವು ಶರಣರ ಸಂಘದಲ್ಲಿ ಬದುಕಬೇಕು ಅನ್ನುವುದು ನಮಗೆ ಸಿಗುವ ಪಾಠ ಈ ವಚನಗಳಲ್ಲಿ. ಅದು ಮುಖ್ಯ. ಬಸವಣ್ಣನವರು 900 ವರ್ಷಗಳ ಹಿಂದೆ ಇದನ್ನ ಸಾಧಿಸಿ ಹೋಗ್ಬಿಟ್ಟಿದ್ದಾರೆ. ಅದ ಆ ಒಂದು ಪಾಠದಿಂದ ನನಗೆ ಏನು ಸಿಗ್ತಾ ಇದೆ, ನಾನು ಏನ್ ಕಲಿಬಹುದು ಈ ವಚನಗಳಿಂದ ಅನ್ನೋದು ನಮಗೆ ಮುಖ್ಯ ಆಗ್ತಾ ಇದೆ. ಅಲ್ಲಿ ನಮಗೇನು ಸಿಗುತ್ತೆ ಅಂದ್ರೆ, ಶರಣರನ್ನ ಅಗಲಿ ಬದುಕಬಾರದು. ಶರಣರು ಅಂತಂದ್ರೆ ಒಂದು ವಚನಗಳಲ್ಲಿ ಶರಣರಿದ್ದಾರೆ. ಇವತ್ತಂತ ಶರಣರು ನಮಗೆ ಸಿಗಲ್ವಲ್ಲಪ್ಪ ಅನ್ನೋದು ನಮಗೆ ವಚನಗಳಲ್ಲಿ ಶರಣರಿದ್ದಾರೆ. ಭೌತಿಕವಾಗಿ ನಮಗೆ ಸಿಕ್ಕಂತ ಶರಣರು ಅಂದ್ರೆ ನಾವು ಎಲ್ಲರಲ್ಲೂ ಕೂಡ ಪರಿಪೂರ್ಣತೆಯನ್ನು 100% ಪರಿಪೂರ್ಣತೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇದ್ರೂ ಕೂಡ ಒಬ್ಬ ಸಜ್ಜನರಿದ್ದಾರೆ, ಸದ್ಭಾವಿಗಳಿದ್ದಾರೆ, ಒಳ್ಳೆ ಜನರಿದ್ದಾರೆ ಅಂದ್ರೆ ಅವರ ಒಡನಾಟದಲ್ಲಿ ಇರುವುದು ನಮಗೆ ಅತಿ ಮುಖ್ಯ. ಹಾಗಂತ ಇವತ್ತು ಯಾರು ಶರಣರಿಲ್ಲಪ್ಪ ಅಂದ್ಬಿಟ್ಟು ಎಲ್ರನ್ನ ದೂರ ತಳ್ಬಿಟ್ಟು ನಾನು ಒಬ್ಬನೇ ಇರ್ತೀನಿ ಅನ್ನೋದಕ್ಕೆ ಆಗೋದಿಲ್ಲ. ಇರೋ ವ್ಯವಸ್ಥೆ ಒಳಗಡೆ ಸದ್ಭಾವಿಗಳ ಜೊತೆ, ಸಜ್ಜನರ ಜೊತೆ ಒಂದು ಒಳ್ಳೆ ಉತ್ತಮ ಜೀವನವನ್ನ, ಉತ್ತಮ ಬಾಂಧವ್ಯವನ್ನ, ಬೆಸುಗೆಯನ್ನ ಇಟ್ಕೋಬೇಕು ಅನ್ನುವುದು ಒಂದು ಸಾರಾಂಶ. ಕೊನೆಯ ವಚನ ಇವತ್ತಿಗೆ ಈ ಸಂಚಿಕೆಗೆ. ಜಜ್ಜನೆ ಜರಿದೆನು ಜಜ್ಜನೆ ಜರಿದೆನು ಜಜ್ಜನೆ ಜರಿದೆ ನೋಡಯ್ಯ, ಬಿಬ್ಬನೆ ಬಿರಿದೆನು ಬಿಬ್ಬನೆ ಬಿರಿದೆನು ಬಿಬ್ಬನೆ ಬಿರಿದೆ ನೋಡಯ್ಯ, ನಾನೊಬ್ಬನೇ ಉಳಿದೆನು ನಾನೊಬ್ಬನೇ ಉಳಿದೆನು ನಾನೊಬ್ಬನೇ ಉಳಿದೆ ನೋಡಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಶರಣರ ನಗಲಿದ ಕಾರಣ. ಬಹುಶಃ ಈ ವಚನಗಳು ಒಂದು ಸಾಂದರ್ಭಿಕ ವಚನವನ್ನ, ಅನುಭವ ಮಂಟಪದಲ್ಲಿ ನಡೆದಂತ ಯಾವುದೋ ಘಟನೆಗಳನ್ನ ಉಲ್ಲೇಖಿಸಿ ಹೇಳ್ತಾ ಇರ್ಬೋದು ಅಂತ ಅನ್ಸುತ್ತೆ. ಆ ಸಾಂದರ್ಭಿಕ ವಚನಗಳು ಆಗಿರ್ತವೆ ಇವು. ಆದ್ರೆ ಆ ಸಂದರ್ಭ ಯಾವುದು ಅಂತ ನಮಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದಿನ ಘಟನಾವಳಿಗಳು ಯಾವುದು ಅಂತ ನಮಗೆ ನಿಖರವಾಗಿ ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣ ವಚನದ ಭಾವವನ್ನ ನಾವು ಅರಿಯುವ ಪ್ರಯತ್ನವನ್ನ ಮಾಡೋಣ. ಜಜ್ಜನೆ ಜರಿದೆನು ಜಜ್ಜನೆ ಜರಿದೆನು ಜಜ್ಜನೆ ಜರಿದೆನು ನೋಡಿ ಅಂದ್ರೆ ಪೂರ್ತಿ ವಚನ ಕಡೆಗೆ ಹೇಳ್ತಾರೆ, ನಾನೊಬ್ಬನೇ ಉಳಿದೆ ಎಲ್ಲರನ್ನ ಅಗಲಿದ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಯಾವುದೋ ಒಂದು ಸನ್ನಿವೇಶ ಘಟಿಸ್ತಾ ಇದೆ, ಎಲ್ಲ ಶರಣರು ಹೊರಗಡೆ ಹೋಗ್ತಾ ಇದ್ದಾರೆ, ಬಸವಣ್ಣನವರು ಒಬ್ಬರೇ ಉಳಿತಾ ಇದ್ದಾರೆ. ಆ ಒಂದು ಸನ್ನಿವೇಶ ಯಾವ ಕಾರಣ ಗೊತ್ತಿಲ್ಲ. ಅಂತ ಸನ್ನಿವೇಶದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಮನಸ್ಸಿಗೆ ಎಷ್ಟು ಘಾಸಿ ಆಯ್ತು ಅಂತ. ಈ ರೀತಿ ಆಗತ್ತೆ ಯಾವಾಗ ನಾನೊಬ್ಬನೇ ಉಳಿದಾಗ, ಸತ್ಯ ಶರಣರು ಹೊರ ಹೋದಾಗ ನಮ್ಮಿಂದ ಬಿಟ್ಟು. ಆ ರೀತಿ ಆಗೋದಕ್ಕೆ ಅವಕಾಶ ಕೊಡಬಾರದು. ಬಿಬ್ಬನೆ ಬಿರಿದೆನು ಬಿಬ್ಬನೆ ಬಿರಿದೆನು ಬಿಬ್ಬನೆ ಬಿರಿದೆ ನೋಡಯ್ಯ. ಈ ರೀತಿಯಾಗಿ ಆ ಜರಿಯೋದು ಅಂತಂದ್ರೆ ಬೇರೆಯವ್ರನ್ನ ಜರಿಯೋದಲ್ಲ, ನನ್ನ ಒಳಗಡೆ ಆದಂತ ಆಘಾತಗಳು ಯಾವಾಗ ಶರಣರು ಹೊರಗಡೆ ಹೋದಾಗ, ನನ್ನನ್ನು ಬಿಟ್ಟು ಹೋದಾಗ ನನಗೆ ಆದಂತ ಆಘಾತಗಳು ಇವು. ಜಜ್ಜನೆ ಜರಿಯುವುದು, ಬಿಬ್ಬನೆ ಬಿರಿಯುವುದು, ಇವೆಲ್ಲ. ಈ ರೀತಿಯಾಗಿ ನಾನು ಬಹಳ ಕುಂದಿ ಹೋಗಿಬಿಟ್ಟೆ ಅಂತ ಇದ್ರ ಅರ್ಥ. ಸರಳವಾದ ಅರ್ಥ, ಬಹಳ ನಾನು ಕುಂದಿ ಹೋಗಿಬಿಟ್ಟೆ ಶರಣರ ಒಂದು ಒಡನಾಟ ಇಲ್ಲದೆ. ನಾನೊಬ್ಬನೇ ಉಳಿದೆ ನಾನೊಬ್ಬನೇ ಉಳಿದೆ ನಾನೊಬ್ಬನೇ ಉಳಿದೆ ನೋಡಯ್ಯ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಕೂಡಲ ಸಂಗಮ ದೇವ ನಿಮ್ಮ ಶರಣರ ನಗಲಿದ ಕಾರಣ. ಶರಣರು ಯಾಕೋ ನನ್ ಮೇಲೆ ಮುನಿಸ್ಕೊಂಡು ಹೋದ್ರು ಅಥವಾ ಏನಾಯ್ತೋ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಅವರೆಲ್ಲ ಹೊರಟೋಗ್ಬಿಟ್ರು, ನಾನೊಬ್ಬನೇ ಉಳಿದಿದ್ದೀನಿ, ನನಗೆ ಈ ರೀತಿ ಆಘಾತ ಆಗ್ತಾ ಇದೆ, ಇದು ಸಹಿಸಲಾರದ ನೋವು ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಇದರಿಂದ ನಮಗೆ ಸಿಗುವ ಪಾಠ ಏನು ಅಂದ್ರೆ, ಅದು ಮುಖ್ಯ. ಬಸವಣ್ಣನವರು 900 ವರ್ಷ ಆಯ್ತು ಅಂತ ಆಗ್ಲೇ ಹೇಳಿದ್ನಲ್ಲ, ಅವರು ಯಾವುದೋ ವಿಚಾರ, ಯಾವುದೋ ಸನ್ನಿವೇಶ, ಘಟನೆ ನಡೆದಿರುತ್ತೆ. ನಮ್ಮ ಜೀವನದಲ್ಲಿ ಈ ಜಜ್ಜನೆ ಜರಿಯುವ, ಬಿಬ್ಬನೆ ಬಿರಿಯುವ ಒಂದು ಘಟನಾವಳಿಗಳು ನಡೆಯದ ಹಾಗೆ, ನಡೆದರೂ ನಾವು ಮತ್ತೆ ಅದನ್ನು ವಾಪಸ್ ಪಡೆಯುವ ಹಾಗೆ, ಅವರ ಶರಣರ ಸಂಘದಲ್ಲಿ ನಿತ್ಯ ಇರುವ ಹಾಗೆ ಆ ಭಾವದ ಬೆಸುಗೆಯನ್ನ ನಾವು ಕೊಂಡಿ ಹಾಕಿಕೊಂಡು ಕಾಯ್ತಾ ಇರಬೇಕು, ಅವರ ಜೊತೆಗೆ ಇರಬೇಕು. ಯಾವತ್ತಿಗೂ ಕೂಡ ಶರಣರನ್ನ ಅಗಲಿ, ಸಜ್ಜನರನ್ನ ಅಗಲಿ ಬದುಕುವ
ಒಂದು ಇದು ನಿಷ್ಕ್ರಿಯವಾಗ್ಬಿಡುತ್ತೆ, ಅಲ್ಲಿ ಏನು ಪ್ರಯೋಜನಕ್ಕೆ ಬರದೇ ಇರುವಂತ ಜೀವನ ಆಗ್ಬಿಡುತ್ತೆ ಅದು ಅನ್ನುವ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಇಲ್ಲಿ ನಮಗೆ ತಿಳಿಯಾಗಿ ಹೇಳಿಕೊಡ್ತಾ ಇದ್ದಾರೆ. ಈ ವಿಚಾರಗಳನ್ನ ನಾವು ಅಷ್ಟೇ ತಿಳಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅದು ಬಹುಶಃ ಈ ವಚನಗಳಿಗೆ ಆಗ ಒಂದು ಅರ್ಥ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಶರಣು ಶರಣಾರ್ಥಿ.